ಶತಾಯುಷಿಗಳಾದ ಮಾಜಿ ಸಚಿವ ಭೀಮಣ್ಣ ಖಂಡ್ರವ್ರು ಲಿಂಗೈಕ್ಯರಾಗಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ರಾತ್ರಿಯಿಂದಲೇ ಏನದಂದ್ರೆ ಅವ್ರ ನಿವಾಸದತ್ತ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಭಾಗದಲ್ಲಿ ಸಾಕಷ್ಟು ಕ್ರಾಂತಿಗಳನ್ನೇ ಅವ್ರು ಮಾಡಿದ್ದಾರೆ ಅಂತ ಹೇಳ್ಬೋದು. ಬಡವರಿಗೋಸ್ಕರ ಇರ್ಬೋದು, ರೈತರಿಗೋಸ್ಕರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಕೆಲಸನ ಅವ್ರು ಮಾಡಿದ್ದಾರೆ. ಹೀಗಾಗಿ ಅವ್ರ ಕೆಲಸದಿಂದಲೇ ಗೊತ್ತು ಭೀಮಣ್ಣ ಖಂಡ್ರವರು ಗುರುತಿಸ್ಕೊಂಡಿದ್ದಾರೆ. ಲೋಕ ನಾಯಕರಂದೇನೋ ದಕ್ಷಿಣ ಭಾರತದಲ್ಲಿ ಈ ಭಾಗದಲ್ಲಿ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಸಾಕಷ್ಟು ಅಭಿಮಾನಿಗಳು ಭಕ್ತರು ಏನಂದ್ರೆ ಸಾಕಷ್ಟು ಜನರನ್ನ ಬೆಳಗ್ಗೆಯಿಂದಲೇ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾಡಿನಾದ್ಯಂತ ಮಠಾಧೀಶರು ಕೂಡ ಕಳೆದ 4-5 ದಿನಗಳ ಕಾಲ ಭಾಲ್ಕಿಯ ಭೀಮಣ್ಣ ಖಂಡ್ರವ್ರ ನಿವಾಸದಲ್ಲಿ ಅವರಿಗೇನು ಚಿಕಿತ್ಸೆ ನಡೀತಾ ಇತ್ತು. ಸಾಕಷ್ಟು ಜನರು ಆಗಮಿಸಿದರು. ಹಿರಿಯರು ಕೂಡ ಸಾಕಷ್ಟು ಜನರು ಬಂದಿದ್ದಾರೆ. ಏನು ಹೇಳ್ಬೇಕಂತ್ರಿ ಸರ್, ಅವ್ರು ಯಾವ ರೀತಿ ಒಂದು ಈ ಭಾಗದಲ್ಲಿ ಒಂದು ವ್ಯಕ್ತಿ ಇಲ್ಲ ಶಕ್ತಿಯಾಗಿ ಯಾವ ರೀತಿ ಒಂದು ಬೆಳೆದರು, ನಿಮಗೆ ಏನು ಅನ್ನಿಸ್ತದ? ಪೂಜ್ಯ ಲೋಕನಾಯಕ್ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರು ಈ ಭಾಗದಿಲ್ಲ ಈ ರಾಜ್ಯ ಅಪರೂಪ ಒಂದು ಕ್ರಾಂತಿಕಾರಿ ಹುಟ್ಟುವಾಗಲಿ ಹೋರಾಟಗಾರ. ರೈತರ ಪರವಾಗಿ ಆಗಲಿ, ಎಲ್ಲರ ಪರವಾಗಿ ಆಗಲಿ, ಬೀಜದ ವಿಷಯ ಇರಲಿ, ತೊಗರಿ ವಿಷಯ ಇರಲಿ, ಹೋರಾಟ ಮಾಡ್ಕೋತಾ ನಮ್ಮೆಲ್ಲರಿಗೆ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಾಗ ಮತ್ತು ಕರ್ನಾಟಕ ರಾಜ್ಯದಾಗೆ ಲೋಕನಾಯಕ್ ಭೀಮಣ್ಣ ಖಂಡ್ರೆಯವ್ರದ್ದು ಎಷ್ಟು ಭೀ ಅವ್ರದ್ದು ಏನು ಕಾರ್ಯ ನಾವು ಇದು ಮಾಡ್ತಾ ಹೋದ್ರೆ ಭೀ ಅದು ಇದು ಆಗಲ್ಲ. ಅಂದ್ರೆ ಅವ್ರ ಬಗ್ಗೆ ಒಂದು ನಾ ಉದಾಹರಣೆ ಹೇಳ್ಬೇಕು ಅನ್ನಿಸ್ತೀನಿ. ರೈತರ ಬಗ್ಗೆ, ತೊಗರಿ ಬಗ್ಗೆ ಈಗೇನು ಬೆಲೆ ಆಗ್ಯದ, ಅದು ಒಂದು ಹೋರಾಟ ದೊಡ್ಡ ಲೆವೆಲ್ದಾಗ, ಒಂದು ಬೀದರ್ ಲೆವೆಲ್ದಾಗ ಲಕ್ಷಾಂತರ ರೈತರಿಗೆ ತಗೊಂಡು ಹೋರಾಟ ಮಾಡಿ ಅದು ಬೀದರ್ದಾಗ ಮಾಡಿದ ಪೂರ ನಮ್ಮ ಕರ್ನಾಟಕಕ್ಕೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅದರದ್ದು ಬೆನಿಫಿಟ್ ಸಿಕ್ತು. ಅದು ಏನು ಲೋಕನಾಯಕ್ ಭೀಮಣ್ಣ ಖಂಡ್ರೆಯವ್ರಿಗೆ ಹೋಯ್ತದ. ಅವರು ನಮ್ಮ ಇಲ್ಲಿ ಈ ಭಾಗದಲ್ಲಿ 371J ಏನು ಬಂತು, ಅದ್ರ ಸಲುವಾಗಿ ಇವರು ಖರ್ಗೆಯವರಾಗಲಿ ಅವರಾಗಲಿ ಇವರು ಏನು ಪ್ರಯತ್ನ ಮಾಡಿ ನಮ್ಮ ಭಾಗಕ್ಕೇನು ಬೆನಿಫಿಟ್ ಕೊಟ್ಟರು. ಇವತ್ತು ನಾವು ನಮ್ಮ ಸಾವಿರಾರು ಮಕ್ಕಳು ಮೆಡಿಕಲ್ದಾಗ, ಇಂಜಿನಿಯರಿಂಗ್ದಾಗ ಹೋಗ್ತಾ ಇದ್ದಾರೆ ಅಂದ್ರೆ ಅವರೆಲ್ಲ ನಮ್ಮ ಲೋಕನಾಯಕ್ ಭೀಮಣ್ಣ ಖಂಡ್ರೆಯವ್ರದ್ದು. ಈ ಭಾಗದಲ್ಲಿ ಕನ್ನಡ ಬೋರ್ಡ್, ಉರ್ದು ಬೋರ್ಡ್ ಹಾಕಿ ಕನ್ನಡ ಕಲಿಸಿದಂಥ ಚನ್ನಬಸವೇಶ್ವರ ಪಟ್ಟದೇವ್ರದ್ದು ಒಂದು ಚನ್ನಬಸವೇಶ್ವರ ಪಟ್ಟದೇವರು ಮತ್ತು ಹಾಗೆ ಲೋಕನಾಯಕ್ ಭೀಮಣ್ಣ ಖಂಡ್ರೆ ಅಂದ್ರೆ ಒಂದು ನಾಣ್ಯದ ಎರಡು ಮುಖ ಅಂತ ಇದ್ದರು. ಈ ಭಾಗದಾಗ ನಮ್ಮ ಭಾಗದಾಗ ವಿಶೇಷವಾಗಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿ ಇದ್ದಿಲ್ಲ, ಅದು ತೆಗೆದು 15,000 ಇಂಜಿನಿಯರ್ಸ್ ಹೊರಗೆ ದೇಶದಲ್ಲಿ ಓದ್ತಾ ಇದ್ದಾರೆ. ಎಲ್ಲ ವಿಶೇಷವಾಗಿ ಹೆಣ್ಮಕ್ಳು ಇಲ್ಲಿ ಆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿದ್ದಿನ ಕಡೆಯಿಂದ ಇಲ್ಲಿ ಓದಿ ಈಗ ನಮ್ಮ ಹುಡುಗರು ಎಲ್ಲ ಇವತ್ತು ಫಾರಿನ್ ಅಲ್ಲಿ ಯಾವಾಗಾರ ಇವರು ಏರ್ಪೋರ್ಟ್ದಾಗ ಹೋದಾಗ ಎಲ್ಲ ದೊಡ್ಡ ಪೋಸ್ಟ್ನಲ್ಲಿ ಹೋಗ್ಯಾರ. US ಆಗಲಿ ಅಲ್ಲಿ ಹೋಗಿ ಏರ್ಪೋರ್ಟ್ದಾಗ ನೋಡಿದ್ವಿ ನಾವು, ಕಾಲಿಗೆ ಬಿದ್ದು ದರ್ಶನ ಮಾಡ್ತಾರೆ. ಸರ್ ನಿಮ್ಮ ಕಾಲೇಜ್ದಾಗ ನಾವು ಓದಿದ್ದೆವು, ಇವತ್ತು ನಾವು ದೊಡ್ಡ ಪೋಸ್ಟ್ದಾಗ ಇದ್ದೇವೆ. ಹೀಗಾಗಿ ಎಲ್ಲ ಕಡೆಯಿಂದ ಎಲ್ಲ ಭಾಗದಾಗ ಎಲ್ಲ ಎಜುಕೇಷನ್ ಆಗಲಿ, ರೈತರ ಬಗ್ಗೆ ಆಗಲಿ, ಎಲ್ಲರ ಬಗ್ಗೆ ಕಳಕಳಿದಿಂದ ಈ ಕ್ರಾಂತಿನೇ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಸರು. ಏನು ಈಗಾಗಲೇ ನೋಡ್ಬೋದು ನೀವು ಅವ್ರ ಗುಣಗಾನ, ಅವ್ರು ಮಾಡಿರುವ ಕೆಲಸಗಳನ್ನ ಅಂದ್ರೆ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಹೇಳ್ಬೇಕಂತ್ರಿ ಅವ್ರ ಕಾರ್ಯ ಬಗ್ಗೆ? ಅವ್ರ ಧಾರ್ಮಿಕ ಕಾರ್ಯ ಇರ್ಬೋದು, ರಾಜಕೀಯ ಇರ್ಬೋದು, ಏನು ಡಾಕ್ಟರ್ ಲೋಕನಾಯಕ್ ಭೀಮಣ್ಣ ಖಂಡ್ರೆ ಸಾಹೇಬ್ರಿ ಪಾದಕನ ವಂದನ ಪುರ್ತ. ಇವತ್ತ ನಮಗೆ ಇಡೀ ಕರ್ನಾಟಕ್ಕೆಲ್ಲ, ಇಡೀ ದೇಶಕ್ಕೆ ಒಂದು ಲಿಂಗಾಯತ ಸಮಾಜಕ್ಕೆ ಒಂದು ಧಕ್ಕೆ ಆಗಿದೆ ಅಂದರೆ ಅದು ಇವತ್ತು 17ನೇ ತಾರೀಕಿಗೆ ಭಾಳ ದೊಡ್ಡ ಪ್ರಮಾಣ ಧಕ್ಕೆ ಆಗಿದೆ. ಇವತ್ತು ನಾವು ಹೇಳಬೇಕಂದ್ರೆ ಅವ್ರು ಎಷ್ಟು ಹೋರಾಟ ಮಾಡಿದಾರೆ ರೈತರ ಸಲುವಾಗಿ. 1972 ದುಷ್ಕಾಲದಲ್ಲಿ ಬೀಜ ಸಿಗಲಿಲ್ಲ, ಉಳ್ಳಕ್ಕೆ ಜೋಳ ಸಿಗಲಿಲ್ಲ. ಅಂಥ ಟೈಮ್ನಾಗ ಹೋರಾಟ ಮಾಡಿ ಗೊತ್ತಾ ನಮಗೆ ರೈತರಿಗೆ, ಗರೀಬರಿಗೆ ಊಟ ಮಾಡಿಗೆ ಜೋಳ ಆಗಲಿ, ಬಿತ್ತಲಿಕ್ಕೆ ಬೀಜ ಆಗಲಿ ಇವ್ರು ಹೋರಾಟ ಮಾಡಿದವರು. ಇವ್ರು ಹೋರಾಟ ಇಂಥವ್ರು ಮಾಡೋರು. ಇದನ್ನೋರು ಏನಾರ ಗೊತ್ತಿಲ್ಲ, ಅವ್ರು CM ಆರೋ ಗೊತ್ತಿಲ್ಲ, PM ಆರೋ ಗೊತ್ತಿಲ್ಲ, ಮಂತ್ರಿಯಾರೋ ಗೊತ್ತಿಲ್ಲ. ಹೋರಾಟ ಹುಟ್ಟಿ ಹಿಡಿದವ್ರು ಹೋರಾಟ, ಯಾವುದಕ್ಕೂ ಹೆದರಿಲ್ಲ, ಅಂಜಿಲ್ಲ, ಬಗ್ಗಿಲ್ಲ. ಇಂಥ ವ್ಯಕ್ತಿ ನಮ್ಮ ರಾಜ್ಯದಲ್ಲಂತೂ ಸಿಗಲ್ಲ, ದೇಶದಲ್ಲಿ ಗೊತ್ತಿಲ್ಲದ ರಾಜ್ಯದಲ್ಲೂ ಸಿಗಲ್ಲ. ಇಡೀ ರಾಜ್ಯಕ್ಕೆಲ್ಲ, ರಾಷ್ಟ್ರಕ್ಕೆ ಒಂದು ಬೆಡ್ತಕ್ಕಂಥ ಶಕ್ತಿ. ಇವತ್ತು ಇಂದಿರಾ ಗಾಂಧಿ ಆಗಲಿ, ರಾಜೀವ್ ಗಾಂಧಿ ಆಗಲಿ ಬಂದಾಗ ಭೀಮಣ್ಣ ಖಂಡ್ರೆ ಯಾರು ಅಂತ ಗುರುತಿಸಿದವರು ಇವರು. ಭೀಮಣ್ಣ ಖಂಡ್ರೆ ಇದು ನಮ್ಮ ತಾಲೂಕು, ಇದು ನನ್ನ ಕ್ಷೇತ್ರ ಅಂತ ತೋರಿಸಿದವರು ಇವರೇ ಭೀಮಣ್ಣ ಖಂಡ್ರೆ ಅವರು. ಕಾಲೇಜಲ್ಲಿ ಬಂದಾಗ ಅಂಥವ್ರು ಇವತ್ತು ವ್ಯಕ್ತಿ ನಮ್ಮ ಎದುರಾಗಲಿದ್ದಾರೆ ಅಂದ್ರೆ ನಮಗೆ ಬಹಳ ದುಃಖ ಇದೆ. ಆ ದುಃಖ ದೇವರು ಅವ್ರ ಕುಟುಂಬಕ್ಕೆ
ಸ್ವಲ್ಪ ಧೈರ್ಯ ಕೊಡ್ಲಿಕ್ಕೆ ಕಾಪಾಡಲಿ ಅಂತೇಳಿ ನಾನು ಎರಡು ಮಾತು ಹೇಳ್ತೇನೆ. ಸರ, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಆದಾಗ ಮೊದಲು ಅಖಿಲ ಭಾರತ ವೀರಶೈವ ಮಹಾಸಭಾ ಆಗಿ 100 ವರ್ಷ ಆಗಿತ್ತು ಸರ್. ಯಾರಿಗೂ ಅಷ್ಟು ಗುರ್ತಿದ್ದಿಲ್ಲ. ಅದು ಭೀಮಣ್ಣ ಖಂಡ್ರೆ ಅವರು ಆಗಿದ ನಂತರ ವೀರಶೈವ ಮಹಾಸಭಾ ಅಂಬದು ಏನದ ಅಂಬದು ತೋರಿಸ್ಕೊಟ್ಟವ್ರು ಭೀಮಣ್ಣ ಖಂಡ್ರೆ ಅವರು. ಆಯ್ತು, ರೈತರ ಬೀಜದ ಬದಲು ಹೋರಾಟ ಮಾಡಿದವರು. ಲಾಸ್ಟು 20 ವರ್ಷ ಕೆಳಗೆ ತೊಗರಿ ಬೆಳೆ ಹಾನಿ ಆದಾಗ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆಗ ಒಂದು ದೊಡ್ಡ ಪ್ರಮಾಣದಾಗ ಅಲಿಗೇಷನ್ ಮಾಡಿದ್ರು ಸರ್. ಅದ್ರ ಬೆನಿಫಿಟ್ ಎಲ್ಲ ನಮ್ಮ ಭಾಗಕ್ಕೆ ಸಿಕ್ತು. ಅದು ಭೀಮಣ್ಣ ಖಂಡ್ರೆ ಅವ್ರದಿಂದ ಸಿಕ್ತು ಅಂಬದು ಅದು ನಮ್ಗೆ ಗುರ್ತದ. ನಾವು ಸಣ್ಣಗಿದ್ದಾಗ ಇಲ್ಲಿ ಆಪ್ರೇಷನ್ದಂತ ಒಂದು ಇದು ಆಗಿತ್ತು ಸರ್. ಆ ಟೈಮಿನಾಗ ಎಲ್ಲ ಜಬರ್ದಸ್ತಿದಿಂದ ಆಪ್ರೇಷನ್ ಮಾಡಿಸ್ಲತ್ತರು. ಅವರು ಅದಕ್ಕೆ ರುಕೌಟ್ ಮಾಡಿ ಬಂದ್ ಮಾಡಿ ಸ್ವತಃ ಇವರು ಅಜಾ ಭಜಂತ್ರಿ ಹಚ್ಕೊಂಡು ಹೋಗಿ 2500 ಎಟ್ ಎ ಟೈಮ್ ಒಂದೇ ದಿವಸದಾಗ ಆಪ್ರೇಷನ್ ಮಾಡಿಸಿದ್ದು. ಇದು ಗೆನಿಸ್ ದಾಖಲೆ ಅದ ಸರ್ ಇದು. ಯಾಕಂದ್ರೆ ಇದು ಇದ್ರಾಗ ಬಂದಿತ್ತು ಸರ್. ಅದು ಒಂದು BBC ಲಂಡನ್ ನ್ಯೂಸ್ದಾಗ ಬಂದಿತ್ತು ಸರ್. ಅದು ನಾವು ಸಣ್ಣಗಿದ್ದಾಗ ಕೇಳ್ತಿದ್ದೆವು. ಇದು ಅವ್ರ ಕಾರ್ಯ ಭೀಮಣ್ಣ ಖಂಡ್ರೆ ಅವ್ರದ್ದು ಅಂತ ಹೇಳಕ್ ಬಯಸ್ತೀವಿ. ಸೊ ಇದು ಸಾಕಷ್ಟು ಅಂದ್ರೆ ಜನರದು ಈ ಭೀಮಣ್ಣ ಖಂಡ್ರೆ ಮಾಡಿರುವ ಸಾಧನೆಗಳ ಕುರಿತು ಜನರೇನದಂದ್ರೆ ಅವ್ರ ಸಾಧನೆಗಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಹೇಳ್ಬೇಕು? ಭೀಮಣ್ಣ ಖಂಡ್ರೆ ಸಾಹೇಬ್ರಂದ್ರೆ ಈ ಭಾಗದ ನಡೆದಾಳೋ ದೇವರು ಚನ್ನಬಸವ ಪಟ್ಟ ದೇವರು ಬೇರೆ ಅಲ್ಲ, ಭೀಮಣ್ಣ ಖಂಡ್ರೆ ಸಾಹೇಬರು ಬೇರೆ ಅಲ್ಲ. ಚನ್ನಬಸವ ಪಟ್ಟ ದೇವರು ಮಾಡೋಂಥ ಪ್ರತಿಯೊಂದು ಸಂಕಲ್ಪ ಕೂಡ ಅವರ ಬೆನ್ನಿನ ಒಂದು ರೀಡಿಕೆ ಹಡ್ಡಿ ಅಂತಾರಲ್ಲ, ಆ ಥರ ಶಕ್ತಿ ಕೊಟ್ಟಂಥವರೇ ಭೀಮಣ್ಣ ಖಂಡ್ರೆ ಸಾಹೇಬರು. ಭೀಮಣ್ಣ ಖಂಡ್ರೆ ಸಾಹೇಬರಿಗೆ ಶಕ್ತಿಯಾಗಿರ್ತಕ್ಕಂಥವ್ರು ತಾಯಿಯವರು ಮತ್ತು ಭೀಮಣ್ಣ ಖಂಡ್ರೆ ಸಾಹೇಬರು ಅವತ್ತು ಶ್ರೀಮಠಕ್ಕೆ ಕೊಟ್ಟಂಥ ಶಕ್ತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ವೀರಶೈವ ಲಿಂಗಾಯತ ಧರ್ಮ ಇವತ್ತೇನಿದೆ ಅದಕ್ಕೊಂದು ಭಾಳ ದೊಡ್ಡ ಶಕ್ತಿಯನ್ನು ಕೊಟ್ಟು ಈ ಒಂದು ಭಾಗದಲ್ಲಿ, ಇಷ್ಟೇ ಭಾಗದಲ್ಲಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಕೂಡ ನಮಗೆ ಒಂದು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಎಲ್ರಿಗೂ ಪರಿಚಯಿಸಿದಂತಹ ಪರಮ ಪೂಜ್ಯರು. ನಮ್ಮ ಬಾಲ್ಕಿಯಲ್ಲಿ ಹೇಳಬೇಕಾದ್ರೆ ಎಷ್ಟೋ ಜನ ಬಡ ಕುಟುಂಬಗಳಿಗೆಲ್ಲ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಅವರಿಗೆ ನೌಕರಿಗಳನ್ನು ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ಶಾಂತಿವನ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆಲ್ಲ ಏನಪ್ಪ ಅಂದರೆ ಉನ್ನತ ಸ್ಥಾನಕ್ಕೆ ಹೋಗುವಂಥ ವ್ಯವಸ್ಥೆ ಮಾಡೋಂಥ ಪರಮ ಪೂಜ್ಯರು. ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಅನುಭವ ಮಂಟಪ ಅಂತ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಕೊಟ್ಟು ಏನಪ್ಪ ಅಂದರೆ ಅನುಭವ ಮಂಟಪ ಕಟ್ತಾ ಇದ್ದಾರೆ. ಆ ಅನುಭವ ಮಂಟಪ ಅವತ್ತು ಅಡಿಗಲ್ಲು ಹಾಕೋಕ್ಕೆ ದುಡ್ಡಿಲ್ಲದ ಸಂದರ್ಭದಲ್ಲಿ ಪರಮ ಪೂಜ್ಯರು ಈ ಖಂಡ್ರೆ ಮನೆತನದಲ್ಲಿ ಬಂದು ಪರಮ ಪೂಜ್ಯರ ಹತ್ರ ಈ ಥರ ಒಂದು ಮಾಡ್ಬೇಕಂದ್ರೆ ತಾಯಿ ಲಕ್ಷ್ಮೀಬಾಯಿ ಅಮ್ಮ ಅವರು ಅವ್ರಿಗೆ ಕೊಟ್ಟಂತಹ ದುಡ್ಡಿನಿಂದ ಅವತ್ತು ಅಲ್ಲಿ ಪರಮ ಪೂಜ್ಯರು ಏನಪ್ಪ ಅಂದರೆ ಅಡಿಗಲ್ ಹಾಕಿರೋ ಕಾರಣಕ್ಕೆ ಅವತ್ತು ಅನುಭವ ಮಂಟಪ ಸ್ಟಾರ್ಟ್ ಆಯಿತು. ಅದೇ ಅನುಭವ ಮಂಟಪ ಇವತ್ತೇನಪ್ಪ 100 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಸಾಕಷ್ಟು ಅವ್ರು ಮಾಡಿರುವ ಕೆಲಸಗಳ ಬಗ್ಗೆ ಏನಂದ್ರೆ ಸಾಕಷ್ಟು ಜನರನ್ನ ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಈ ಭಾಗದಲ್ಲಿ ರಾಜ್ಯದಲ್ಲಿ ಭೀಮಣ್ಣ ಖಂಡ್ರೆ ಮಾಡಿರುವ ಕಾರ್ಯ ಒಂದಲ್ಲ ಎರಡಲ್ಲ 10 ಹಲವು ಕಾರ್ಯಗಳು ಮಾಡುವ ಮೂಲಕನೇ ಅವ್ರೇನಂದ್ರೆ ಜನರ ಮನದಲ್ಲಿ ಇವತ್ತಿಗೂ ಕೂಡ ಜನರ ಮನದಲ್ಲಿ ಇದ್ದಾರೆ. ಹೀಗಾಗಿ ಅವರ ನಿಧನದಿಂದ ನಿಜಕ್ಕೂ ಸಾಕಷ್ಟು ಜನರಿಗೆ ನೋವಾಗ್ತಾ ಇದೆ. ಏನು ಹೇಳ್ಬೇಕಂತೀರಿ ಸರ್ ಅವ್ರ ಕಾರ್ಯಗಳ ಬಗ್ಗೆ? ಟೋಟಲಿ ಅವರು ನಮ್ಮ ಮಧ್ಯೆ ಇಲ್ಲ, ಲಿಂಗೈಕ್ಯರಾಗಿದ್ದಾರೆ, ಸಾಕಷ್ಟು ಅಭಿಮಾನಿಗಳಲ್ಲಿ ನೋವಾಗ್ತೈತೆ. ತಾವೇನು ಹೇಳ್ತೀರಿ? ಇದು ಒಂದು ದುಃಖದ ಸಮಯ. ಈ ಸರ್ವಜನಾಂಗ ಶಾಂತಿಯ ತೋಟದಲ್ಲಿ ನಾವು ಎಲ್ಲರೂ ಮುಂದಿನ ಪೀಳಿಗೆಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಲ್ಲಿ ನಾವೆಲ್ಲ ಕರ್ನಾಟಕ ಮಣ್ಣಿನಲ್ಲಿ ಇರಬೇಕಾದ್ರೆ ಇದಕ್ಕೆ ಪೂಜ್ಯ ಲೋಕನಾಯಕ ಭೀಮಣ್ಣ ಖಂಡ್ರೆ ನಮ್ಮ ಕಾರಣ. ಅವ್ರ ಆದರ್ಶ ಮತ್ತು ಏನಪ್ಪ ಅಂದ್ರೆ ಅವ್ರ ಹೋರಾಟ ಜೀವನ ಭಾಳ ನಮಗೆ ಮುಂದಿನ ಪೀಳಿಗೆ ಆದರ್ಶವಾಗ್ತದೆ. ಈಗಾಗಲೇ ಸಾಕಷ್ಟು ಅವ್ರ ಬಗ್ಗೆ ಹೇಳಿದ್ದಾರೆ. ಒಂದು ಯೂನಿವರ್ಸಿಟಿ PhD ಮಾಡ್ತಕ್ಕಂಥ ವಿದ್ಯಾರ್ಥಿ ಬಂದ್ರು ಲೋಕನಾಯಕ ಭೀಮಣ್ಣ ಖಂಡ್ರೆ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಕಡಿಮೆ ಇರ್ತದೆ ಅಂತಂತ ನಾ ಈ ಸಂದರ್ಭ ಹೇಳಿ, ಹಾಗೆ ಏನಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಮಂತ್ರಿಗಳಾದ ಈಶ್ವರ್ ಸಾಹೇಬ್ರು ಏನಪ್ಪ ಅಂದ್ರೆ ಈ ತಂದೆ ತಾಯಿಗೆ ಸೇವಾ ಮಾಡೋದೇನಪ್ಪ ಅಂದ್ರೆ ಮುಂದಿನ ಪೀಳಿಗೆ ಒಂದು ಆದರ್ಶ ನಾಂದಿ ಹಾಕಿದ್ದಾರೆ. ಅವ್ರ ತಂದೆ ತಾಯಿದ ಸೇವಾ ಭಾಳ ಮಾಡಿದ್ದಾರೆ ಈಶ್ವರ ಖಂಡ್ರೆ ಸಾಹೇಬರು. ಮುಂದಿನ ಪೀಳಿಗೆಗೆ ತಾಯಿ ತಂದೆ ಬಗ್ಗೆ ದೇವರಂತ ತಿಳ್ತಾರೆ. ಅಂಥವ್ರಿಗೆ ಏನಪ್ಪ ಅಂದ್ರೆ ನಾವು ಅವ್ರಿಗೆ ಗೌರವ ಸಲ್ಲಿಸಬೇಕು. ಈ ಸಂದರ್ಭದಲ್ಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬ ವರ್ಗದವರಿಗೆ ಮತ್ತು ಇಡೀ ಅಭಿಮಾನಿಗಳಿಗೆ ದುಃಖ ತಡ್ತಕ್ಕಂಥ ಒಂದು ಶಕ್ತಿ ನೀಡಿ ದೇವರು ಪ್ರಾರ್ಥನೆ ಮಾಡಿ ಅವರ ಅನುಕರಣೆಗೆ ನಾವೇನಪ್ಪ ಅಂದ್ರೆ ಮುಂದಿನ ಪೀಳಿಗೆಗೇನಪ್ಪ ಅಂದ್ರೆ ಸದಾ ಚಿಂತಿತರಾಗಬೇಕು ಅಂತ ನಾನು ದೇವರಲ್ಲಿ ಮನವಿ ಮಾಡಿ. ಸೊ ಇದು ಈಗಾಗಲೇ ಭೀಮಣ್ಣ ಖಂಡ್ರೆ ಅವರ ನಿವಾಸದಲ್ಲಿ ಜಮಾಯಿಸಿದ ಅಭಿಮಾನಿಗಳು ಅವ್ರದ್ದು ಮಾತು ಅಂತ ಹೇಳ್ಬೋದು. ನಿಜಕ್ಕೂ ಭೀಮಣ್ಣ ಖಂಡ್ರೆ ಅವರು ಈ ಭಾಗದಲ್ಲಿ ರಾಜ್ಯದಲ್ಲಿ ಮಾಡಿರುವ ಕಾರ್ಯಗಳು ಏನು, ಅವ್ರ ಸಾಧನೆಗಳೇನು, ನಿಜಕ್ಕೂ ಅವರನ್ನು ಕಳ್ಕೊಂಡು ಈ ಭಾಗ ಸೇರಿದ ನಾವು ಕೂಡ ಎಲ್ಲೊಂದು ಕಡೆ ಬಡವರಾಗಿದೆ ಎಂಬುದು ನೋವು ಅಭಿಮಾನಿಗಳದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್, ರಿಪಬ್ಲಿಕ್ ಕನ್ನಡ, ಬೀದರ್.